ನಾನು ಅಖಿಲೇಶ್ ದಬ್ಬೆಕಟ್ಟೆ. ದಿನ ದಿನಕ್ಕೂ ಕೂಡ ಕಾವು ಏಳ್ತಾ ಇದೆ ಪಹಲ್ಗಾಮ್ ದಾಳಿಯ ವಿಚಾರದಲ್ಲಿ. ಇನ್ನು ಮ್ಯುನಿಷನ್ ಇಂಡಿಯಾ ಲಿಮಿಟೆಡ್ ಕಾರ್ಮಿಕರ ದೀರ್ಘ ರಜೆಯನ್ನ ಕ್ಯಾನ್ಸಲ್ ಮಾಡುವ ನಿರ್ದೇಶನವನ್ನ ಈಗ ಹೊಂದಿದ್ದಾರೆ. ಅಂದ್ರೆ ದೀರ್ಘ ರಜೆಯನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಆದೇಶ ಬಂದಿದೆ. ಮ್ಯುನಿಷನ್ ಇಂಡಿಯಾ ಲಿಮಿಟೆಡ್ ರಕ್ಷಣಾ ಸಚಿವಾಲಯದ ಅಧೀನದ ಸಂಸ್ಥೆ ಇದು. ಭದ್ರತಾ ಪಡೆಗೆ ಮದ್ದು ಗುಂಡು ಮತ್ತು ಸ್ಫೋಟಕಗಳನ್ನ ತಯಾರಿಸುತ್ತದೆ ಈ ಸಂಸ್ಥೆ. ಮುಂದಿನ 2 ತಿಂಗಳು ಯಾವುದೇ ರೀತಿಯ ರಜೆಗಳನ್ನ ನೀಡೋದಿಲ್ಲ. 2 ದಿನಕ್ಕಿಂತ ಹೆಚ್ಚಿಗೆ ಯಾರೂ ಕೂಡ ರಜೆಯನ್ನ ಪಡೆಯುವಂತಿಲ್ಲ ಅನ್ನುವಂತ ಆದೇಶವನ್ನ ಕೊಡಲಾಗಿದೆ. ಚಂದ್ರಾಪುರ ಮತ್ತು ಜಬಲಾಪುರ ಕಾರ್ಖಾನೆಗಳ ಕಾರ್ಮಿಕರಿಗೆ ಇಂಥದ್ದೊಂದು ಸೂಚನೆ ಕೊಡಲಾಗಿದೆ. ಏಪ್ರಿಲ್ 22ರಿಂದ ಅಧಿಕೃತವಾಗಿ ಸೂಚನೆಯನ್ನ ಹೊರಡಿಸಿದ್ದಾರೆ ಅಧಿಕಾರಿಗಳು. ರಕ್ಷಣಾ ಉತ್ಪಾದನೆಗೆ ವೇಗವನ್ನ ನೀಡೋದಕ್ಕೆ ಈಗ ಕಾರ್ಮಿಕರ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ದೇಶದಲ್ಲಿರುವಂತಹ ಒಟ್ಟು 12 ಶಾಖೆಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದೆ ಸಂಸ್ಥೆ. ಮ್ಯುನಿಷನ್ ಸಂಸ್ಥೆ ಈಗ ರಜೆ ಕ್ಯಾನ್ಸಲ್ ಬಗ್ಗೆ ಇನ್ನೂ ಕೂಡ ಯಾವ ಅಧಿಕೃತ ಸೂಚನೆ ಬಂದಿಲ್ಲ. ರಜೆ ಕ್ಯಾನ್ಸಲ್ ಬಗ್ಗೆ ಇನ್ನು MIL ನ ಹಿರಿಯ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಉತ್ಪಾದನೆಗೆ ವೇಗ ನೀಡಬೇಕಾಗಿದೆ, ಹಾಗಾಗಿ ನಾವು ರೆಡಿ ಅನ್ನೋದಾಗಿ ಅಧಿಕಾರಿಗಳು ಈ ಬಗ್ಗೆ ಒಂದಿಷ್ಟು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮ್ಯುನಿಷನ್ ಇಂಡಿಯಾ ಲಿಮಿಟೆಡ್ ಇದೇನಿದೆಯಲ್ಲ, ಇದು ನಮ್ಮ ಭಾರತೀಯ ಸೇನೆಗೆ ಪಡೆಗಳಿಗೆ ಸಿಡಿ ಮತ್ತು ಗುಂಡುಗಳು ಜೊತೆಯಲ್ಲಿ ಸ್ಫೋಟಕ ವಸ್ತುಗಳನ್ನ ತಯಾರು ಮಾಡುವಂತ ಕಾರ್ಖಾನೆ. ಇದು ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ, ಅದರ ಅಂಡರ್ ಅಲ್ಲಿ ಬರುತ್ತೆ. ಈಗ ಏನು ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆಯಲ್ಲ, ಹಾಗಾಗಿ ಯಾರೂ ಕೂಡ ರಜೆಯನ್ನ ಹಾಕಬಾರ್ದು. ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಕೆಲಸ ಮಾಡಬೇಕು, 2 ದಿನ ಮಾತ್ರ ರಜೆ ಪಡಿಬಹುದು, ಅದಕ್ಕಿಂತ ಹೆಚ್ಚು ಯಾರೂ ಕೂಡ ರಜೆಯನ್ನ ಪಡಿಬಾರ್ದು ಅನ್ನುವಂತ ಸೂಚನೆ ಹೋಗಿದೆ. ಈ ನಿಟ್ಟಿನಲ್ಲಿ ಯುದ್ಧದ ಎಲ್ಲಾ ಮುನ್ಸೂಚನೆಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೆಚ್ಚು ಸ್ಫೋಟಕಗಳನ್ನ ಉತ್ಪಾದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮ್ಯುನಿಷನ್ ಇಂಡಿಯಾ ಲಿಮಿಟೆಡ್ ಮದ್ದು ಗುಂಡಿರ್ಬೋದು, ಸ್ಫೋಟಕಗಳನ್ನ ತಯಾರಿಸುವಂತ ಸಂಸ್ಥೆ ಇದು. ಹಾಗಾಗಿ ಒಟ್ಟು 12 ಶಾಖೆಗಳಿದೆ. ಹಾಗಾಗಿ ಎಲ್ಲ 12 ಶಾಖೆಗಳಿಗೂ ಕೂಡ ರಜೆಯ ಕ್ಯಾನ್ಸಲ್ ಬಗ್ಗೆ ಹಿರಿಯ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಜೆ ಕ್ಯಾನ್ಸಲ್ ಬಗ್ಗೆ ಅಲ್ಲಿನ ಹಿರಿಯ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ಇನ್ನೂ ಕೂಡ ಯಾವ ಅಧಿಕೃತ ಸೂಚನೆ ಬಂದಿಲ್ಲ ರಜೆ ಕ್ಯಾನ್ಸಲ್ ಬಗ್ಗೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಉತ್ಪಾದನೆಗೆ ವೇಗವನ್ನ ನೀಡಬೇಕಾಗಿದೆ, ಹಾಗಾಗಿ ನೀಡಬೇಕಾಗಿ ಬಂದಲ್ಲಿ ನಾವೆಲ್ಲಾ ಪರಿಸ್ಥಿತಿಗೂ ಕೂಡ ಅಧಿಕಾರಿಗಳು ರೆಡಿ ಇದ್ದೀವಿ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಹಾಗಾಗಿ ರಜೆ ಕ್ಯಾನ್ಸಲ್ ಬಗ್ಗೆ ಏನೇನೋ ಒಂದಿಷ್ಟು ಮಾತುಗಳಿತ್ತು ಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ಅವಕ್ಕೆ ಎಲ್ಲ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ MIL ಕಾರ್ಮಿಕರಿಗೆ ರಜೆ ಕ್ಯಾನ್ಸಲ್, ಎಲ್ಲರೂ ಕೂಡ ಹೆಚ್ಚು ಕೆಲಸ ಮಾಡಬೇಕು. ಇನ್ನು ಅಲ್ಲಿನ ಹಿರಿಯ ಅಧಿಕಾರಿಗಳು ಕೂಡ ಹೇಳಿದ್ದಾರೆ, ನಾವು ರೆಡಿ, ಉತ್ಪಾದನೆ ಹೆಚ್ಚು ಮಾಡಬೇಕು, ಇನ್ನಷ್ಟು ಉತ್ಪಾದನೆ ಆಗಬೇಕು ಅಂತಂದ್ರೆ ನಾವು ಕೂಡ ಸಾಥ್ ಕೊಡ್ತೀವಿ, ಹೆಚ್ಚು ಕೆಲಸ ಮಾಡ್ತೀವಿ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಈಗಾಗಲೇ ಸಮರಾಭ್ಯಾಸಗಳ ಆರಂಭ ಆಗಿದೆ. ಗಡಿ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂತದ್ದು, ಜೊತೆಲಿ ಹಲವು ನಿರ್ಬಂಧಗಳನ್ನ ಪಾಕಿಸ್ತಾನದ ಮೇಲೆ ಈಗ ಭಾರತ ಹಾಕಿದೆ. ಇದರ ಬೆನ್ನಲ್ಲೇ ಇದಿಷ್ಟು ಮತ್ತಷ್ಟು ಅಪ್ಡೇಟ್ಸ್ಗಳು ಸಿಗ್ತಿರುವಂತದ್ದು.